ವೀಕ್ಷಕರೇ ನಮಸ್ಕಾರ. ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ ಸಾಲ್ಯಾನ್. ಇವತ್ತೊಂದು ಮತ್ತೊಂದು ವಿಭಿನ್ನವಾಗಿರುವಂಥ ವ್ಲಾಗಿಗೆ ನಿಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಜೊತೆಗೆ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಜನವರಿ 26 ಗಣರಾಜ್ಯೋತ್ಸವ ಎಲ್ಲೆಡೆ ಆಚರಣೆ ಆಗ್ತಾ ಇದೆ. ಎಲ್ಲರಿಗೂ ಕೂಡ ಶುಭಾಶಯಗಳು. ನಿನ್ನೆ ದಿನ ಕಟೀಲು 5ನೇ ಮೇಳ ಅಂದರೆ ನಮ್ಮ ಮೇಳಕ್ಕೆ ವಾಮದ ಪದವಿನ ಹತ್ತಿರ ಶ್ರೀದೇವಿ ಲಲಿತೋಪಾಖ್ಯಾನ ಅನ್ನುವಂತಹ ಯಕ್ಷಗಾನ ಪ್ರಸಂಗ ಇತ್ತು. ಇವತ್ತು ಮಂಗಳೂರಿನ ಕುಲಶೇಖರದಲ್ಲಿ ಶ್ರೀದೇವಿ ಮಹಾತ್ಮೆ ಅನ್ನೋ ಪ್ರಸಂಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಯಾರಾದರೂ ಇದ್ದರೆ ಖಂಡಿತವಾಗಿಯೂ ಬನ್ನಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ವಿಶೇಷತೆ ಏನು ಅಂತ ಕೇಳಿದರೆ, ಯಕ್ಷಗಾನದಲ್ಲಿ ಬಗೆ ಬಗೆಯ ವೇಷಗಳನ್ನು ನೀವು ಕಾಣ್ತೀರಿ. ಪುಂಡು ವೇಷವು, ಕಿರೀಟ ವೇಷವು, ಸ್ತ್ರೀ ವೇಷವು ಅಥವಾ ಬಣ್ಣದ ವೇಷವು ಅಂತ ಹೇಳಿ. ಅದರಲ್ಲಿ ಬಹುಮುಖ್ಯವಾಗಿ ಈ ಬಣ್ಣದ ವೇಷದವರು ಯಾವುದು ಬಣ್ಣದ ವೇಷ? ಉದಾಹರಣೆಗೆ ಈ ದೊಡ್ಡ ಕಿರೀಟವನ್ನು ಕೇಸರಿ ತಟ್ಟೆ ಅಂತ ಹೇಳಿ ಕರಿತೇವೆ. ಅಂದರೆ ಎಕ್ಸಾಂಪಲ್ ಹೇಳಬೇಕಂತ ಹೇಳಿದ್ರೆ, ದೇವಿ ಮಹಾತ್ಮೆಯಲ್ಲಿ ಶುಂಭ ನಿಶುಂಭ ಅನ್ನುವಂಥ 2 ಪಾತ್ರಗಳು ಬರ್ತವೆ. ದೊಡ್ಡ ರೌಂಡ್ ಆಗಿರುವಂತಹ ಕಿರೀಟಗಳು, ಮೂಗಿನಲ್ಲಿ ದೊಡ್ಡ ಬಿಳಿ ಆಕಾರದ ಏನೋ ಒಂದು ಇಟ್ಟಿರ್ತಾರೆ ಅಂತ ಹೇಳಿ ನೀವೆಲ್ಲ ನೋಡಿರ್ತೀರಿ. ಮುಖ ಫುಲ್ಲು ವಿಕಾರವಾಗಿರ್ತದೆ ಅಂತ ಹೇಳಿ. ಈ ಬಣ್ಣದ ವೇಷಕ್ಕೆ ಮುಖವರ್ಣಿಕೆಯನ್ನು ಮಾಡುವಂಥದ್ದು ಹೇಗೆ ಅಂತ ಹೇಳಿ ಹೆಚ್ಚಿನವರಿಗೆ ಗೊತ್ತಿಲ್ಲ. ಬಣ್ಣದ ಕೇಸರಿ ತಟ್ಟಿ ವೇಷಕ್ಕೆ ಮುಖವರ್ಣಿಕೆಯನ್ನು ಮಾಡುವಂಥದ್ದು ಹೇಗೆ, ಏನಿದು ಅಂತ ಹೇಳಿ ಗೊತ್ತಿಲ್ಲ. ನೀವು ಚೌಕಿಗೆ ಹೋಗುವಾಗ ಹೆಚ್ಚಿನ ಕಲಾವಿದರು ಚೌಕಿಯಲ್ಲಿ ಮೇಕಪ್ಪಲ್ಲಿ ತೊಡಗಿಕೊಂಡಿರ್ತಾರೆ. ಅಥವಾ ನೀವು ಅವರ ಮುಖವನ್ನು ನೋಡುವಾಗ ಮುಖದಲ್ಲಿ ಇಷ್ಟಿಷ್ಟು ಉದ್ದ ಚೂಪು ಚೂಪಾಗಿರುವಂಥದ್ದೆಲ್ಲ ಬಂದಿರ್ತದೆ. ಅದೆಲ್ಲ ಇಟ್ಟದ್ದ ಅಥವಾ ಅದನ್ನು ಕಟ್ಟಿಕೊಳ್ಳುವಂಥದ್ದ, ಹತ್ತಿಯಿಂದ ಮಾಡುವಂಥದ್ದ, ನಾನಾ ಪ್ರಶ್ನೆಗಳು ನಿಮಗೆ ಮೂಡಿರ್ಬೋದು. ಇದಕ್ಕೆ ಯಕ್ಷಗಾನದ ಭಾಷೆಯಲ್ಲಿ ಹೇಗೆ ಕರೀತಾರೆ ಕೇಳಿದರೆ, ಬಣ್ಣದ ವೇಷ ಅಥವಾ ಕೇಸರಿ ತಟ್ಟಿ ವೇಷಗಳು ಯಾವುದು ಉಂಟಲ್ಲ, ಆ ಮುಖವರ್ಣಿಕೆಗೆ ಚಿಟ್ಟಿ ಇಡುವಂಥದ್ದು ಅಂತ ಹೇಳಿ ಕರೀತಾರೆ. ಚಿಟ್ಟಿ ಅಂತ ಹೇಳಿ. ಏನು ಈ ಚಿಟ್ಟಿ? ನೀವು ನೋಡಿದ್ದೀರಲ್ಲ, ಈಗ ಮುಖದಲ್ಲಿ ಇಷ್ಟಿಷ್ಟು ಉದ್ದಕ್ಕೆ, ನಾನೀಗ ತಂಬಲ್ಲಿ ಹಾಕಿರ್ತೇನೆ ಒಂದು ಫೋಟೋ ನೋಡಿ, ಅದರಲ್ಲಿ ಉಂಟಲ್ಲ ಈ ಉದ್ದಕ್ಕೆ ಏನು ಚೂಪು ಚೂಪಾಗಿ ಮುಖದಲ್ಲಿ ಮೇಕಪ್ ಮಾಡಿರ್ತಾರೆ. ಅದು ಏನು ಅಂತ ಹೇಳಿ ನಾನು ಅದನ್ನೇ ನಿಮಗೆ ತಿಳಿಸಬೇಕು ಅಂತ ಹೇಳಿ ಬಂದದ್ದು. ನಿಮಗೆ ಯಕ್ಷಗಾನದ ರಂಗದ ಒಳಗಿದ್ದ ನಮಗೆಲ್ಲ ಗೊತ್ತಿದೆ, ಈ ಪ್ರೇಕ್ಷಕರಿಗೆ ನಿಮಗೆಲ್ಲ ಈ ವಿಚಾರಗಳು ಗೊತ್ತಿಲ್ಲ. ಅದಕ್ಕೆ ನೋಡಿ, ಅದು ಏನು ಅಂತ ಕೇಳಿದರೆ, ನಾನು ಕೈಯಲ್ಲಿ ಇಟ್ಕೊಂಡು ನೋಡಿ, ಇದು ಬೆಳ್ತಿಗೆ ಅಕ್ಕಿ. ಯಾಕೆ ಇಟ್ಕೊಂಡದು ಅಂತ ಹೇಳ್ತೇನೆ. ಇದು ಬೆಳ್ತಿಗೆ ಅಕ್ಕಿ. ಇಲ್ಲಿ ನನ್ನ ಕೈಯಲ್ಲಿ ಇದು ಸುಣ್ಣ. ಈ ಕೇಸರಿ ತಟ್ಟಿ ಅಥವಾ ಬಣ್ಣದ ವೇಷಕ್ಕೆ, ಚಿಟ್ಟಿ ಇಡುವಂತಹ ವೇಷಕ್ಕೆ ಇದು 2 ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಸ್ತ್ರ ಅಂತ ಹೇಳುವುದು. ಇದರ ಜೊತೆಯಲ್ಲಿ ಬೇರೆ ಇದೆ, ಅದು ಹೇಳ್ತೇನೆ. ಇದು 2 ನೋಡಿ, ಯಾವುದು ಶುಂಭ ನಿಶುಂಭ ಇಂತಹ ಪಾತ್ರಗಳು, ರಾವಣನೋ ಮತ್ತು ಆ ಮುಖಕ್ಕೆ ಚೂಪು ಚೂಪಾಗಿರ್ತಾರಲ್ಲ, ಅದು ಮಾಡುವಂಥದ್ದು ಇದರಿಂದಲೇ ಮಾಡುವಂಥದ್ದು. ಈಗ ಕೆಲವರು ಹೇಗೆ ಸಂಘದ ಆಟಗಳಿಗೆ, ಹೊರಗಿನ ಆಟಗಳಿಗೆ ಎಲ್ಲ ಈ ಫೈಬರ್ ಇದು ರೆಡಿಮೇಡ್ ಸಿಗ್ತದೆ, ಅದನ್ನೇ ಕಟ್ತಾರೆ. ಅಲ್ಲಿ ಸ್ವಲ್ಪ ಪ್ಯಾಚ್ ವರ್ಕ್ ಮಾಡ್ತಾರೆ, ಅದನ್ನೇ ಕಟ್ತಾರೆ, ಅಥವಾ ಹತ್ತಿಯಿಂದ ಮಾಡಿರ್ತಾರೆ. ಮೇಳದಲ್ಲಿ ಹೇಗೆ? ಮೇಳದಲ್ಲಿ ಸ್ವತಃ ಇಂತಹ ಬಣ್ಣವನ್ನು ನಾವೇ ತಯಾರು ಮಾಡಿ ಅಂದರೆ ನಾವೇ ಅಂತ ಹೇಳಿದರೆ, ಇದು ಬಣ್ಣದ ವೇಷಧಾರಿಗಳು, ಸೀನಿಯರ್ಸ್ ಯಾರಿರ್ತಾರೆ ಅಥವಾ ಬಣ್ಣದ ವೇಷದಲ್ಲಿ ತೊಡಗಿಸಿಕೊಂಡವರು ಇದನ್ನು ಮಾಡಬೇಕು. ಹೇಗೆ ಕೇಳಿದರೆ, ಈ ಬೆಳ್ತಿಗೆ ಅಕ್ಕಿ ಇದನ್ನು ಚೆನ್ನಾಗಿ ಪುಡಿ ಮಾಡಿಕೊಂಡು ಹಿಟ್ಟನ್ನಾಗಿ ಕನ್ವರ್ಟ್ ಮಾಡಬೇಕು, ಪರಿವರ್ತನೆ ಮಾಡಬೇಕು. ಹೇಗೆ ಹಿಟ್ಟನ್ನಾಗಿ? ದೋಸೆಗೆ ಹೇಗೆ ಎಷ್ಟು ಹದದಲ್ಲಿ ನೀವು ಮಾಡ್ತೀರಿ ಆ ರೀತಿ ಚೆನ್ನಾಗಿ ಅದನ್ನು ಹದ ಮಾಡಬೇಕು, ಅಥವಾ ಅದನ್ನು ಆ ಲೆವೆಲಿಗೆ ಅದು ಬರಬೇಕು. ಅದನ್ನು ಅಂದರೆ ಗ್ರೈಂಡ್ ಮಾಡಬೇಕು ಅಂತ ಹೇಳಿ. ಇದು ಆಯ್ತಲ್ಲ. ಈಗ ಅದು ಎಷ್ಟರ ಪ್ರಮಾಣದಲ್ಲಿ ಹೇಗೆ ಅಂತೇಳಿದರೆ ಅವರವರಿಗೆ ಬಿಟ್ಟದ್ದು. ಎಷ್ಟು ಮಾಡ್ತಾರೆ, ಹೇಗೆ ಮಾಡ್ತಾರೆ, ಅದು ಅವರಿಗೆ ಬಿಟ್ಟು. ಬಟ್ ನಾನು ಬೇಸಿಕ್ ವಿಚಾರಗಳನ್ನು ಹೇಳುವಂಥದ್ದು. ಮೊದಲು ಇದನ್ನು ಬೆಳ್ತಿಗೆ ಅಕ್ಕಿಯನ್ನು ಚೆನ್ನಾಗಿ ಮಿಕ್ಸಲ್ಲಿ ಗ್ರೈಂಡ್ ಮಾಡಬೇಕು, ಪುಡಿ ಮಾಡಿ ದೋಸೆಯ ಹದದ ಹಿಟ್ಟನ್ನಾಗಿ ಪರಿವರ್ತನೆ ಮಾಡಿ, ತದನಂತರ ಏನು ಮಾಡಬೇಕು,
ಅದಕ್ಕೆ ಅದು ನಾವು ಮನೆಯಲ್ಲಿ ಮಾಡಿ ಮತ್ತೆ ಚೌಕಿಗೆ ತಗೊಂಡು ಬರುವಂಥದ್ದು. ಇನ್ನು ಚೌಕಿಗೆ ಬಂದು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡೋದು ಅಲ್ಲ, ಮನೆಯಲ್ಲಿ ಮಾಡಿ ಮತ್ತೆ ಚೌಕಿಗೆ ಅದನ್ನು ತಗೊಂಡು ಬರುವಂಥದ್ದು. ಚೌಕಿಗೆ ಬಂದ ನಂತರ ಏನು ಅದನ್ನು ನಾನು ನೋಡಿ ತಮ್ಮೇಲಲ್ಲಿ ಹಾಕಿರ್ತೇನೆ. ಆ ಫೋಟೋ ನೋಡಿ, ಅದು ನಮ್ಮ ಮೇಳದ್ದೇ, ಯಾರು ಅಕ್ಷಯ್ ಉಲ್ಲಂಜಿ ಅವರು ಬಣ್ಣಕ್ಕೆ ಕುಳಿತುಕೊಳ್ಳುವಾಗ ನಾನು ತೆಗೆದಂತಹ ಒಂದು ಫೋಟೋಸು. ಹಾಗೆ ಒಂದು ಟಿಫಿನ್ ಬಾಕ್ಸ್ ಅಥವಾ ಯಾವುದಕ್ಕಾದರೂ ಅದನ್ನು ಹಾಕಿ ಅದಕ್ಕೆ ಸುಣ್ಣವನ್ನು ಮಿಶ್ರಣ ಮಾಡಬೇಕು. ಹಿಟ್ಟುಂಟಲ್ಲ, ಹಿಟ್ಟಿಗೆ ಸುಣ್ಣವನ್ನು ಮಿಶ್ರಣ ಮಾಡಬೇಕು. ಎಷ್ಟು ಪ್ರಮಾಣದಲ್ಲಿ ಮಿಶ್ರಣ ಮಾಡಬೇಕು ಅಂತ ಹೇಳಿದರೆ ಅದು ಅವರ ಕಲ್ಪನೆಗೆ ಬಿಟ್ಟಿರುವಂಥದ್ದು. ಆ್ಯಕ್ಚುಲಿ ನಾನು ಬಣ್ಣದ ವೇಷಧಾರಿ ಅಲ್ಲ, ಬಟ್ ನನಗೆ ಗೊತ್ತಿರುವಂಥ ವಿಚಾರಗಳನ್ನು ಹೇಳುವಂಥದ್ದು. ಅದು ಆ ಇದಕ್ಕೆ ಸುಣ್ಣವನ್ನು ಹಿಟ್ಟಿಗೆ ಮಿಶ್ರಣ ಮಾಡಿ, ಈ ಸಫೇತ್ ಅಂತ ಹೇಳಿ ಮೊನ್ನೆ ನಾನು ಹೇಳಿದ್ದೇನಲ್ಲ, ಬಿಳಿ ಬಣ್ಣದ ನಾವು ಯಾವುದು ಹಳದಿ, ಕೆಂಪು, ಸಫೇತ್ ಮುಖಕ್ಕೆ ಹಾಕಲಿಕ್ಕೆ ಯೂಸ್ ಮಾಡ್ತೇವೆ ಆ ಸಫೇತನ್ನು ಮಿಶ್ರಣ ಮಾಡಬೇಕು. ಈ ಅಕ್ಕಿ ಹಿಟ್ಟು ಒಂದಾಯಿತು, ಸುಣ್ಣವನ್ನು ಮಿಕ್ಸ್ ಮಾಡಿ ಸಫೇತನ್ನು ಮೂರನ್ನು ಮಿಶ್ರಣ ಮಾಡಿ ಚೆನ್ನಾಗಿ ಎಲ್ಲವನ್ನು ಕೂಡ ಮಿಶ್ರಣ ಮಾಡಿ ಒಂದು ಹಂತಕ್ಕೆ ಬರುವವರೆಗೆ, ಹೇಗೆ ಅದನ್ನೀಗ ತೆಗೆಯುವಾಗ ಅದು ಚೂಪು ಚೂಪಾಗಿ ಚಿಟ್ಟಿಯ ಹಾಗೆ ಬರಬೇಕು. ಅದು ಚೂಪು ಇಡುವಾಗ ಅಲ್ಲಿ ಒಂದು ಕೋಲಿಂದ ಅದನ್ನು ನಾವು ತೆಗೆಯುವಾಗ ಚೂಪು ಚೂಪಾದಂತಹ ಒಂದೊಂದೇ ಅದರ ಪದರಗಳು ಬರಬೇಕು. ಇಡುವಾಗ ಚೂಪು ಚೂಪು ಚೂಪಾಗಿ ಬರಬೇಕು. ಈ ರೀತಿಯಾಗಿ ಬಣ್ಣದ ವೇಷದವರು ಅಥವಾ ಚಿಟ್ಟಿಯನ್ನು ಇಡುವಂಥವರು ಇಂತಹ ಇದನ್ನು ಉಪಯೋಗ ಮಾಡ್ತಾರೆ. ತದನಂತರ ಏನು, ಮೊದಲೇ ಏನು ಮಾಡ್ತಾರೆ, ಮೂರನ್ನು ಸುಣ್ಣ, ಅಕ್ಕಿ ಜೊತೆಗೆ ಸಫೇತ್ ಮೂರನ್ನು ಮಿಶ್ರಣ ಮಾಡಿದಂತಹ ಏನು ಇರ್ತದಲ್ಲ ಅದನ್ನು ಮೊದಲು ಗಮ್ಮೆಲ್ಲ ಹಾಕಿಕೊಂಡು ಸ್ವಲ್ಪ ತೆಳುವಾಗಿ ಮುಖಕ್ಕೆ ಹೇಗೆ ಬೇಕು ಹಾಗೆ ಅದನ್ನು ಅಲ್ಲಲ್ಲಿ ಹಾಕಿ, ಅವರು ಯಾವ ಬಗೆಯಲ್ಲಿ ಮೇಕಪ್ಪನ್ನು ಮಾಡ್ತಾರೆ ಹಾಗೆ ಅಲ್ಲಲ್ಲಿ ಹಾಕಿ ಅದರ ಮೇಲುಗಡೆ ಅದನ್ನು ಇಟ್ಟುಕೊಂಡು ಬರುವಂಥದ್ದು. ಮೊದಲು ಗಮ್ಮನ್ನು ಹಾಕ್ತಾರೆ. ಗಮ್ಮು, ಫೆವಿಕಲ್, ಫಾಸ್ಟ್ ಗಮ್ಮಲ್ಲಿ ನಾವು ಯಕ್ಷಗಾನದಲ್ಲಿ ಒಂದು ಗಮ್ಮನ್ನು ಉಪಯೋಗ ಮಾಡ್ತೇವೆ. ಆ ಗಮ್ಮನ್ನು ಉಪಯೋಗ ಮಾಡಿ ನೋಡಿ, ಮೊದಲಿಗೆ ಹೀಗೆ ಗಮ್ಮನ್ನು ಹಾಕ್ತಾರೆ. ಯಾವ ಲೆವೆಲ್ ನೋಡಿ, ಮೊದಲಿಗೆ ಅಡ್ಡನಮ್ಮ ಹಾಕಿ ಹೀಗೆ ಇಲ್ಲಿ ಗಮ್ಮ ಹಾಕ್ತೇವೆ, ಮತ್ತು ಇಲ್ಲಿಂದ ಮೂಗಿನ ನೇರಕ್ಕೆ ಇಲ್ಲಿಂದ ಹೀಗೆ ತಗೊಂಡು ಇಲ್ಲಿ ಗಮ್ಮನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಅದನ್ನು ಅಂಟಿಸುವಂಥದ್ದು. ಮೊದಲು ಬೇಸಿಕನ್ನು ಈಗ ಅಂಟಿಸ್ತೇವೆ. ಅಂಟಿಸಾದ ಅಂದರೆ ಫೌಂಡೇಶನ್ ಅಂತಾರೆ ಈಗ ಹಾಕ್ತೇವೆ, ತೆಳುವಾಗಿ ಫೌಂಡೇಶನ್ ಥರ ಹಾಕಿ ನಂತರ ಈ ಕಲಸಿಟ್ಟದುಂಟಲ್ಲ ಅದನ್ನು ತೆಗೆದು ಮೊದಲು ಫೌಂಡೇಶನ್ ಥರ ಎಲ್ಲ ಕಡೆ ಮಾರ್ಕ್ ಥರ ಮಾಡಿಕೊಳ್ತೇವೆ, ಹೇಗೆ ಬಣ್ಣ ಬರಿತೇವೆ ಆ ರೀತಿ ಮಾರ್ಕ್ ಮಾಡಿಕೊಳ್ಳುವಂಥದ್ದು. ಅದರಲ್ಲಿಯೇ ನಂತರ ಅದೇ ಬೇಸಿಗೆ ಈ ಚಿಟ್ಟಿಯನ್ನು ತೆಗೆದು ಒಂದೊಂದೇ ಚಿಟ್ಟಿಯನ್ನು ಇಟ್ಕೊಂಡು ಬರುವಂಥದ್ದು. ಸುಮಾರು 1-2 ಗಂಟೆಯ ಹೊತ್ತು ಬೇಕಾಗ್ತದೆ. ಬಣ್ಣದ ವೇಷ ಅಂತ ಹೇಳಿದರೆ ಮಾಡುವಂಥದ್ದು ಅಷ್ಟು ಸುಲಭವಾದ ಮಾತಲ್ಲ. ತುಂಬ ಭಾರವನ್ನು ಹೊತ್ತುಕೊಂಡು ಆ ದೊಡ್ಡ ಕಿರೀಟ, ಕೇಸರಿ ಚಟ್ಟೆ ಅನ್ನುವಂಥದ್ದು ಅದು 5-6 ಕಿಲೋ ಅದು ಕೆಜಿಯನ್ನು ಹೊತ್ತುಕೊಂಡು ಓಲೆಯನ್ನು ಕಟ್ಟಿ ಮೇಕಪ್ ಮಾಡಿಕೊಂಡು ಆ ಚಿಟ್ಟಿ ಅದನ್ನು ಆರಂಭದಿಂದ ತಮ್ಮ ಪಾತ್ರ ಮುಗಿಯುವವರೆಗೆ ಸೇಫ್ಟಿಯಾಗಿ ಉಳಿಸಿಕೊಳ್ಬೇಕಲ್ಲ, ಹಾಗೆ ಮತ್ತು ಅದನ್ನು ತೆಗೆಯುವಾಗ ಪುನಃ ನೋವಾಗ್ತದೆ. ಸ್ವಲ್ಪ ಗಡ್ಡೆ ಎಲ್ಲ ಇದ್ದರೆ ಮತ್ತೆ ಕೂಡ ನೋವಾಗ್ತದೆ, ಗಮ್ ಇರ್ತದಲ್ಲ. ಸೊ ಹಾಗಾಗಿ ಈ ಸುಣ್ಣ, ಈ ಏನು ಐಟಮ್ಸ್ಗಳು ಉಂಟಲ್ಲ, ಇದು ಬಹುಮುಖ್ಯವಾಗಿ ಯಕ್ಷಗಾನದ ಕಲಾವಿದರು ಬಣ್ಣದ ವೇಷಕ್ಕೆ, ಅದರಲ್ಲಿಯೂ ಚಿಟ್ಟಿಗೆ ಉಪಯೋಗಿಸುವಂತಹ ಒಂದು ಐಟಮ್ಸ್ ಅಂತ ಹೇಳಿ ನಿಮಗೆ ಗೊತ್ತಿರಲಿ. ಈ ಕಾರಣದಿಂದಾಗಿ ಯಕ್ಷಗಾನದಲ್ಲಿ ಬಣ್ಣದ ವೇಷಗಳು, ಬಟ್ ಯಾರೆಲ್ಲ ಇಂತಹ ಬಣ್ಣದ ವೇಷದಲ್ಲಿ ತೊಡಗಿಸಿಕೊಂಡಿರ್ತಾರೋ, ಉದಾಹರಣೆಗೆ ಹೆಚ್ಚು ಸಿದ್ದಕಟ್ಟೆ ಸದಾಶಿವ ಶೆಟ್ಟಿಗಾರರು, ಅಥವಾ ಈಗ ಯಾರು ಶ್ರೀರಂಕಲ್ಲು ಸಂಜೀವ ಶೆಟ್ಟರು, ಮಿಜಾರು ಬಾಲನ್ನ, ಮತ್ತು ಈಗ ಬಣ್ಣದ ವೇಷದ ತುಂಬ ಜನ ಇದ್ದಾರೆ. ಅವರು ಇಡುವಂತಹ ಚಿಟ್ಟಿ ನೀವು ನೋಡಿ ತಂಬಲ್ಲಿ, ಅಂದರೆ ಮೊದಲು ವೀಡಿಯೋ ಆರಂಭ ಆಗುವಾಗ ನೀವು ನನ್ನ ವೀಡಿಯೋ ನೋಡಿ ಕ್ಲಿಕ್ ಮಾಡ್ತೀರಲ್ಲ, ಅದರಲ್ಲಿ ವೀಡಿಯೋದ ನಡುವಲ್ಲಿ ನಾನು ಯಾವುದು ಫೋಟೋಸ್ ಎಲ್ಲ ಹಾಕೋದಿಲ್ಲ, ಹಾಕಿರುವಂತಹ ಒಂದು ಫೋಟೋಸ್ ನೋಡಿ ಹೇಗೆ ಚಿತ್ರಣ ಎಲ್ಲ ಬರೆದಿದ್ದಾರೆ. ಈ ರೀತಿಯ ರೂಪ ಬರುವಂಥದ್ದು ಇದೇ ಸುಣ್ಣ ಮತ್ತು ಅಕ್ಕಿಯ ಹಿಟ್ಟಿನಿಂದ. ಓಕೆ, ಇದು ನಿಮಗೆ ಬಣ್ಣದ ವೇಷದ ಚಿಟ್ಟಿಯ ವಿಚಾರದಲ್ಲಿ ಗೊತ್ತಾಗಿದೆ, ಸ್ವಲ್ಪ ಆದರೂ ವಿಚಾರಗಳು ಗೊತ್ತಾಗಿದೆ ಅಂತ ಹೇಳಿ ಅಂದುಕೊಳ್ಳುತ್ತೇನೆ. ಮಾಹಿತಿ ಇಷ್ಟ ಆಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನನ್ನ ಈ ಮಾಹಿತಿ ಇಷ್ಟ ಆಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾಯಿ ಬೊಗಳ್ತಾ ಇದೆ, 5 ನಾಯಿ ಉಂಟು ಹೇಳಿದೆ ನಾನು. ಸೊ ಯಾರು ಬಂದರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.
ಆ ವಿಡಿಯೋ ಶೇರ್ ಮಾಡಿ. ಮತ್ತಷ್ಟು ಹೊಸತನದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ದಯವಿಟ್ಟು ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ನಮಸ್ಕಾರ.